ರಾಜ್ಯದಲ್ಲಿ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡಬೇಕು ಅಂತ ಹೇಳಿ ರೈತರು ಕಳೆದ 9 ದಿನಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ರಾಜ್ಯದಲ್ಲಿ ತೀವ್ರಗೊಳ್ತಾ ಇದೆ ಕಬ್ಬು ಬೆಳೆಗಾರರ ಕಿಚ್ಚು. ಇನ್ನೊಂದು ಕಡೆ ಸಿಎಂ ನೇತೃತ್ವದಲ್ಲಿ ಕಾರ್ಖಾನೆ ಮಾಲೀಕರ ಸಭೆ ಆರಂಭವಾಗಿದೆ. ಸಮಸ್ಯೆಯನ್ನ ಬಗೆಹರಿಸಲು ಸರ್ಕಾರ ಮುಂದಾಗಿದೆ. ಹಾಗಾಗಿ ಮೊದಲಿಗೆ ಕಾರ್ಖಾನೆ ಮಾಲೀಕರ ಜೊತೆಯಲ್ಲಿ ಸಿಎಂ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ರೈತರ ಬೇಡಿಕೆ 3,500 ರೂಪಾಯಿ ಇದೆ, ಅದನ್ನ ಕೊಡೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಮಾಲೀಕರ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ರೈತ ಮುಖಂಡರ ಜೊತೆಯಲ್ಲಿ ಸಭೆಯನ್ನ ನಡೆಸ್ತಾರೆ. 5 ಜಿಲ್ಲೆಗಳ ರೈತರು ಡಿಸಿಗಳ ಜೊತೆಯಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ. ಇನ್ನೊಂದು ಕಡೆ ಕೇಂದ್ರ ಸಚಿವರು ಇವತ್ತಿನ ಸಭೆಗೆ ಬನ್ನಿ, ನಾವೆಲ್ಲರೂ ಒಗ್ಗಟ್ಟಾಗಿ ರೈತರ ಸಮಸ್ಯೆಯನ್ನ ಬಗೆಹರಿಸೋಣ ಅಂತ ಹೇಳಿ ಆಹ್ವಾನವನ್ನ ಕೊಟ್ಟಿದ್ರು ಸಿದ್ದರಾಮಯ್ಯ ಅವರು. ಆದ್ರೆ ಸಿಎಂ ನೇತೃತ್ವದ ಸಭೆಗೆ ಕೇಂದ್ರದ ಸಚಿವರು ಗೈರಾಗಿದ್ದಾರೆ. ಜೋಶಿ, ಸೋಮಣ್ಣ, ಎಚ್ಡಿಕೆ, ಶೋಭಾ ಕರಂದ್ಲಾಜೆ ಗೈರಾಗಿದ್ದಾರೆ. ವಿನಾಕಾರಣ ಸಿಎಂ ಈ ವಿಷಯದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳಿ ಕೇಂದ್ರ ಸಚಿವರುಗಳು ಆರೋಪವನ್ನ ಮಾಡಿದ್ದಾರೆ. ಸದ್ಯಕ್ಕೆ ವಿಧಾನಸೌಧದಲ್ಲಿ ಸಭೆ ನಡೀತಾ ಇದೆ. ಸಭೆಗೆ 82 ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಆಹ್ವಾನವನ್ನ ನೀಡಲಾಗಿತ್ತು. ಆದರೆ ಇವತ್ತಿನ ಸಭೆಗೆ 52 ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾತ್ರ ಹಾಜರಾಗಿದ್ದಾರೆ. 30 ಕಾರ್ಖಾನೆಗಳ ಮಾಲೀಕರು ಗೈರಾಗಿದ್ದಾರೆ. ಇವತ್ತಿನ ಸಭೆ ಮಹತ್ವದ ಸಭೆ, ನಾವು ಕಾದು ನೋಡ್ತೀವಿ ಅಂತ ರೈತರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸರ್ಕಾರನೂ ಕೂಡ 2 ದಿನಗಳ ಕಾಲಾವಕಾಶವನ್ನ ಕೇಳಿತ್ತು. ಸದ್ಯಕ್ಕೆ ರೈತರ ಜೊತೆಯಲ್ಲಿ ಸಭೆ ಮಾಡೋದಕ್ಕೂ ಮುಂಚಿತವಾಗಿ ಕಾರ್ಖಾನೆ ಮಾಲೀಕರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಇನ್ನು ಕಬ್ಬಿಗೆ ಬೆಲೆ ನಿಗದಿ ಸಂಬಂಧ ಕೇಂದ್ರ ಸಚಿವರಿಗೆ ಆಹ್ವಾನ ಇತ್ತು. ಈ ವಿಷಯವಾಗಿ ಕೇಂದ್ರ ಸಚಿವರಾದಂತಹ ಸೋಮಣ್ಣ ಮತ್ತೆ ಎಚ್ಡಿಕೆ ಏನ್ ಹೇಳಿದ್ದಾರೆ ನೋಡೋಣ. ಮುಖ್ಯಮಂತ್ರಿಗಳೇ ಅವರೇ ಇವತ್ತು ತೀರ್ಮಾನ ಮಾಡ್ತಕ್ಕಂಥ ಒಂದು ಅತ್ಯಂತ ಸಣ್ಣ ವಿಷಯ ಇದು. ನನ್ನ ಲೆಕ್ಕದಲ್ಲಿ ಸಣ್ಣ ವಿಷಯವನ್ನು ಬೋಧೀಕರಿಸಿಕೊಂಡು ಕೂತಿದ್ದಾರೆ. ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಯಾವ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದಾಗ ರಾಜ್ಯ ಸರ್ಕಾರದಲ್ಲಿ ಆಳ್ವಿಕೆ ಮಾಡತಕ್ಕಂಥ ಮುಖ್ಯಮಂತ್ರಿಗಳು ಇಲ್ಲ ಆ ಸರ್ಕಾರಗಳು ಪ್ರಧಾನಮಂತ್ರಿಗಳು ಇಂಟರ್ಫಿಯರ್ ಆಗಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಮತ್ತು ಪತ್ರ ಬರೆಯೋದ್ರ ಮುಖಾಂತರ ಇವತ್ತೇನಾದರೂ ಈ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಕಬ್ಬು ಬೆಳೆಗಾರರ ವಿಷಯದಲ್ಲಿ ಸಮಸ್ಯೆಗಳುಂಟಾದಾಗ ಎರಡೂ ಸಂದರ್ಭದಲ್ಲಿ ನಾನು ಎಂದೂ ಸಹ ಕೇಂದ್ರ ಸರ್ಕಾರದ ಮೇಲೆ ಹೊರೆ ಕೊಡಲಿಲ್ಲ. ಇಲ್ಲ ಕೇಂದ್ರ ಸರ್ಕಾರ ಬಂದು ಮಧ್ಯಸ್ಥಿಕೆ ವಹಿಸಿ ಪ್ರಧಾನಮಂತ್ರಿಗಳು ಬಗೆಹರಿಸಿ ಅಂತ ಹೇಳಿದೆ. ನನ್ನ ಒಂದು ಸಿದ್ದರಾಮಯ್ಯನವರು ಆರ್ಕೆ ಉತ್ತರ ಕೊಡೋದು ಬಿಟ್ಟು ಜಾಣಕೂಡನ್ನು ಪ್ರದರ್ಶನ ಮಾಡೋದು ಬೇಡ. ಭಾರತ ಸರ್ಕಾರದ ಜೊತೆಯಲ್ಲಿ ಮಾತಾಡಬೇಕಾದವ್ರು ನೀವು. ಕಬ್ಬು ಬೆಳೆಗಾರರ ಏನು ಅವರ ಒಂದು ಇವತ್ತು 7-8 ದಿನಗಳಿಂದ 9 ದಿನ ಆಯಿತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಬೇಕಾಗಿತ್ತು ನೀವು. ಅದನ್ನು ಬಿಟ್ಟು ಎಲ್ಲ ಒಂದು ಕಡೆ ಎಲ್ಲದಕ್ಕೂ ಕೂಡ ಬರೀ ಆರ್ಕೆ ಉತ್ತರ ಕೊಡೋದು ಮತ್ತು ಇದು ಒಂದು ಒಳ್ಳೆ ಉದ್ದಟತನದ ಪರಮಾವಧಿ. ಇದು ಆಗಬಾರ್ದು. ಇದು ಗೌರವಸ್ಥರಿಗಲ್ಲ. ನಿಮ್ಮಂಥವ್ರು 2ನೇ ಸಾರಿ ಮುಖ್ಯಮಂತ್ರಿ ಆದಿ ಬರೀ ಮಾತೆತ್ತರೆ ಪ್ರಧಾನಿಗಳು ತೋರಿಸಿರಲ್ಲ. ನಿಮ್ಗೇನು ಬೇರೆ ಕೆಲಸ ಇಲ್ವಾ? ರಾಷ್ಟ್ರದ ಪ್ರಧಾನಿಗಳಿಗೆ ಕರ್ನಾಟಕ ಒಂದೇ ಅಲ್ಲ. ಅವರು ಮೀಟಿಂಗ್ ಕರೆದು ಅವ್ರು ಏನು ಮಾಡಬೇಕೋ ಮಾಡಲಿ. ಅದಾದಮೇಲೆ ಡೆಲ್ಲಿಗೆ ಬರಲಿ. ನಾವು ಯಾವ ರೀತಿ ಇದೆ, ಸಾಧಕ ಬಾಧಕಗಳೇನು, ರಾಜ್ಯ ಸರ್ಕಾರ ಏನು, ಕೇಂದ್ರ ಸರ್ಕಾರ ಏನು ಚರ್ಚೆ ಮಾಡಿ. ಅದನ್ನು ಬಿಟ್ಟು ಮಾತೆತ್ತರೆ ಕೇಂದ್ರ ಸರ್ಕಾರ ಇನ್ನೇನು ಬೇರೆ ಕೆಲಸ ಇಲ್ವಾ ನಿಮಗೆ? ಸದ್ಯಕ್ಕೆ ಸಭೆಯಲ್ಲಿ ಏನಾಗ್ತಿದೆ ಈ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್. ಒಂದ್ ಕಡೆ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡಿ ರೈತರ ತೀವ್ರ ಸ್ವರೂಪದ ಹೋರಾಟ, ಮತ್ತೊಂದು ಕಡೆ ಕಬ್ಬಿಗೆ ದರ ನಿಗದಿ ಮಾಡುವಂತ ವಿಷಯವಾಗಿ ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರದ ನಡುವೆ ಸಂಘರ್ಷ. ಸದ್ಯಕ್ಕೆ ಕಾರ್ಖಾನೆ ಮಾಲೀಕರ ಜೊತೆಯಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ಆಗ್ತಿದೆ. ಸಭೆಯಲ್ಲಿ ಒಪ್ಕೊಳ್ತಾ ಇದ್ದಾರೆ ಕಾರ್ಖಾನೆ ಮಾಲೀಕರು 3,500 ರೂಪಾಯಿ ಕೊಡೋದಕ್ಕೆ. ಶರ್ಮಿತಾ ಶೆಟ್ಟಿ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಕ್ಕರೆ ಕಾರ್ಖಾನೆಯ ಮಾಲೀಕರೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಸಭೆಯನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಸರ್ಕಾರದ ಸಚಿವರುಗಳು ಹಾಗೆ ಮುಖ್ಯ ಕಾರ್ಯದರ್ಶಿ ಸೇರಿದಂತೆ 52ಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಸಹಿತ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಕೆಲವು ಸಕ್ಕರೆ ಕಾರ್ಖಾನೆಗಳ ಪ್ರತಿನಿಧಿಗಳು ಕೂಡ ಹಾಜರಾಗಿದ್ದಾರೆ. ಇವತ್ತಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡ್ತಿರ್ತಕ್ಕಂಥ ಅಂಶಗಳನ್ನು ನೋಡೋದಾದ್ರೆ ಮಹಾರಾಷ್ಟ್ರ ಸೇರಿದಂತೆ ಇನ್ನಿತರ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಿನ ದರವನ್ನು ಕೊಡಲಾಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಯಾವ ಕಾರಣಕ್ಕಾಗಿ ಕಡಿಮೆ ದರವನ್ನು ಕೊಡ್ತಾ ಇದ್ದೇವೆ,
ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಲಾಭ ನಷ್ಟದ ಅಂಶಗಳನ್ನು ಕೂಡ ಒಂದಿಷ್ಟು ವಿವರಣೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಸಭೆಯಲ್ಲಿ ಇಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ದರವನ್ನ ಕೊಡ್ತಾ ಇದ್ದಾರೆ, ಆ ಒಂದು ಕಾರಣಕ್ಕಾಗಿ ಇಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿನ ದರವನ್ನ ನೀವು ಕೊಡಬಹುದಲ್ಲ ಅನ್ನುವಂತ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಮನವೊಲಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಕ್ಕರೆ ಕಾರ್ಖಾನೆಯ ಮಾಲೀಕರು 3,200 ರೂಪಾಯಿನ ಕೊಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂತ ಮಾತನ್ನ ಸರ್ಕಾರಕ್ಕೆ ತಿಳಿಸಿದ್ರು. ಆದ್ರೆ ಇವತ್ತಿನ ಸಭೆಯಲ್ಲಿ 3,200ಕ್ಕೂ ಹೆಚ್ಚು ಹಣವನ್ನ ಕೊಡೋದಕ್ಕೆ ಏನಾದರೂ ಸಾಧ್ಯತೆಗಳಿದೆಯಾ ಅಥವಾ ಸಾಧಕ ಬಾಧಕಗಳೇನು, ಸಕ್ಕರೆ ಕಾರ್ಖಾನೆಯ ಲಾಭ ನಷ್ಟದ ಪರಿಸ್ಥಿತಿ ಯಾವ ಮಟ್ಟಿಗಿದೆ ಅನ್ನುವಂತ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ಚರ್ಚೆ ಆಗ್ತಿದೆ. ಪ್ರತಿಯೊಂದು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೂಡ ಸಭೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆಯಾ ಭಾಗದ ಸಕ್ಕರೆ ಕಾರ್ಖಾನೆ ಮಾಲೀಕರು ಅಂದ್ರೆ ಕಬ್ಬಿನ ರಿಕವರಿ ರೇಟ್ ನ ಅನುಗುಣವಾಗಿ ಒಂದಿಷ್ಟು ಅಂಶಗಳನ್ನೇನು ಅವರು ಸಿದ್ಧಪಡಿಸಿಕೊಂಡು ಬಂದಿದ್ದಾರೆ. ಅದೆಲ್ಲದನ್ನು ಕೂಡ ಇಟ್ಟುಕೊಂಡು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಅವೆಲ್ಲ ವಿಚಾರಗಳನ್ನು ಕೂಡ ಹೇಳುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಕಬ್ಬಿನ ರಿಕವರಿ ರೇಟ್ ನ ಆಧಾರದ ಮೇಲೆ ನಾವು ಕೊಡ್ತಾ ಇದ್ದೇವೆ. ಇಲ್ಲಿ ಬೇರೆ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ಕಬ್ಬಿನ ರಿಕವರಿ ರೇಟ್ ಕರ್ನಾಟಕದ್ದು ಬಹಳ ಕಡಿಮೆ ಇದೆ. ಈ ಒಂದು ಕಾರಣಕ್ಕಾಗಿ ನಾವು 3,200 ಕೊಡಬಹುದು, ಇದು ಗರಿಷ್ಠ ಬೆಲೆ ಅನ್ನುವಂತ ರೀತಿಯಲ್ಲಿ ಅವರು ವಾದವನ್ನು ಕೂಡ ಮಂಡನೆ ಮಾಡ್ತಾ ಇರತಕ್ಕಂಥದ್ದು. ಆದ್ರೆ ಸರ್ಕಾರ ಹೇಳ್ತಾ ಇದೆ, ಸರ್ಕಾರ ಅಂದ್ರೆ ಕಬ್ಬಿನ ಉತ್ಪನ್ನಗಳಿಂದಲೂ ಕೂಡ ನಿಮಗೆ ಲಾಭ ಆಗತ್ತೆ. ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೀವು ಹೆಚ್ಚುವರಿ ಹಣವನ್ನು ಕೊಡೋದಕ್ಕೆ ಸಾಧ್ಯತೆಗಳಿದ್ರೆ ಅದನ್ನ ಕೊಡಿ ಅನ್ನುವಂತ ರೀತಿಯಲ್ಲಿ ಮನವರಿಕೆ ಮಾಡುವಂತ ಕೆಲಸವನ್ನು ಕೂಡ ಸಿಎಂ ಸೇರಿದಂತೆ ಇನ್ನಿತರ ಸಚಿವರುಗಳು ಕೂಡ ಹೇಳ್ತಾ ಇರತಕ್ಕಂಥದ್ದು. ಈಗಾಗಲೇ ರೈತರು ಕೂಡ ಪಟ್ಟಣ ಹಿಡಿದಿದ್ದಾರೆ. 3,500 ರೂಪಾಯಿನ ಕೊಡದ ಹೊರತಾಗಿಯೂ ಕೂಡ ನಾವು ಪ್ರತಿಭಟನೆಯನ್ನು ವಾಪಸ್ ಪಡೆಯೋದಿಲ್ಲ, ಪ್ರತಿಭಟನೆಯನ್ನು ಇನ್ನಷ್ಟು ತೀವ್ರ ಸ್ವರೂಪಗೊಳಿಸುತ್ತೇವೆ, ಅದರ ಜೊತೆಗೆ ಹೆದ್ದಾರಿಗಳನ್ನು ಕೂಡ ಬಂದ್ ಮಾಡ್ತೇವೆ ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಇದೆಲ್ಲವನ್ನು ಕೂಡ ರೈತರ ಒಂದು ಬೇಡಿಕೆಗಳೇನಿದೆ ಅದೆಲ್ಲವನ್ನು ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಕ್ಕರೆ ಕಾರ್ಖಾನೆ ಮಾಲೀಕರ ಮುಂದೆ ಇಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತಿನ ಸಭೆ ಬಹಳ ಮಹತ್ವವನ್ನು ಕೂಡ ಪಡ್ಕೊಂಡಿದೆ. ಸಕ್ಕರೆ ಕಾರ್ಖಾನೆ ಮಾಲೀಕರು ಏನಾದರೂ 3,200ಕ್ಕಿಂತ ಹೆಚ್ಚಿನ ದರವನ್ನು ಕೊಡೋದಕ್ಕೆ ಏನಾದರೂ ಅವರು ಒಪ್ಪಿಗೆ ಕೊಡ್ತಾರ ಅನ್ನುವಂಥದ್ದು ಇವತ್ತಿನ ಸಭೆಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಅವರೇನಾದರೂ ಒಪ್ಪಿಕೊಂಡ್ರೆ ಆ ಒಂದು ವಿಚಾರವನ್ನ ರೈತರ ನಡುವೆ ನಡೆಯುವಂತ ಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿ ಸಿಎಂ ಸಿದ್ದರಾಮಯ್ಯರು ಒಂದು ದರವನ್ನ ನಿಗದಿ ಮಾಡಿ ಆ ಒಂದು ದರವನ್ನ ಕೊಡ್ತೇವೆ ನಿಮಗೆ, ಈ ಗರಿಷ್ಠ ಪ್ರಮಾಣದಲ್ಲಿ ಇಷ್ಟು ಹಣವನ್ನು ಕೊಡಬಹುದು ಅನ್ನುವಂತ ಒಂದು ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮಾಡುವಂತ ಸಾಧ್ಯತೆಗಳು ಇದೆ. ಅದೇ ಒಂದು ಕಾರಣಕ್ಕಾಗಿ ಸಕ್ಕರೆ ಕಾರ್ಖಾನೆಯ ಮಾಲೀಕರೊಂದಿಗಿನ ಈಗಿನ ಸಭೆ ಏನಿದೆಲ್ಲ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಈ ಒಂದು ಸಭೆಗೆ ಬಿಜೆಪಿಯ ಈರಣ್ಣ ಕಡಾಡಿ ಸೇರಿದಂತೆ ಲೇಯರ್ ಸಿಂಗ್ ಮಾತ್ರ ಹಾಜರಿದ್ದಾರೆ. ಆದ್ರೆ ಇನ್ಯಾವುದೇ ರೀತಿಯ ಸಂಸದರಾಗ್ಲಿ ಅಥವಾ ಸಚಿವರಾಗ್ಲಿ ಕೂಡ ಬಂದಿಲ್ಲ. ಇದೆಲ್ಲ ವಿಚಾರಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಸಭೆಯ ನಂತರದಲ್ಲಿ ವಿಪಕ್ಷಗಳಿಗೂ ಕೂಡ ಟೀಕೆ ಮಾಡುವಂತ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಉಲ್ಲೇಖಿಸಿ ಟೀಕೆ ಮಾಡುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಅದರ ಒಟ್ಟಾರೆಯಾಗಿ ಈಗ ಏನು ಸಭೆ ನಡೀತಾ ಇದೆ, ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಒಂದಿಷ್ಟು ಹಣವನ್ನ ಹೆಚ್ಚುವರಿಯಾಗಿ ಕೊಡೋದಕ್ಕೆ ಸಾಧ್ಯತೆಗಳಿದೆಯಾ ಅನ್ನುವಂತ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅವರನ್ನ ಮನವೊಲಿಸುವ ಪ್ರಯತ್ನಗಳನ್ನ ಮಾಡ್ತಾ ಇರತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ. ಕಾರ್ತಿಕ್, ಮತ್ತೊಂದು ಕಡೆ ಈಗ ರಾಜಕೀಯ ಜಟಾಪಟಿ ಸಂಘರ್ಷನೂ ಕೂಡ ಮುಂದುವರೆದಿದೆ. ಈ ಬೆಲೆ ನಿಗದಿ ವಿಷಯವಾಗಿ ಕೇಂದ್ರ ಸಚಿವರಿಗೆ ಆಹ್ವಾನ ಕೊಟ್ಟಿದ್ರು. ರಾಜ್ಯ ಸರ್ಕಾರ ಅಲ್ಲ ಕಬ್ಬಿನ FRP ನಿಗದಿ ಮಾಡೋದು, ಅದು ಕೇಂದ್ರ ಸರ್ಕಾರ. ಹಾಗಾಗಿ ತುರ್ತಾಗಿ ಭೇಟಿಗೆ ಅವಕಾಶ ಕೊಡಿ ಅಂತ ಮೋದಿಗೂ ಪತ್ರ ಬರೆಯೋ ಮುಖಾಂತರ ಯಾವ ರೀತಿ ರಾಜಕೀಯ ಸಂಘರ್ಷ ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರದ ಮಧ್ಯದಲ್ಲಿ ಏರ್ಪಟ್ಟಿದೆ? ಶರ್ಮಿತಾ ಶೆಟ್ಟಿ, ಈಗಾಗಲೇ ಕಬ್ಬು ಬೆಳೆಗಾರರ ಹೋರಾಟ ಯಾವಾಗ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತು, ಅದಾದ ನಂತರದಲ್ಲಿ ವಿಪಕ್ಷವು ಕೂಡ ಇವರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿತು. ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಬೆಳಗಾವಿಗೆ ತೆರಳಿ ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾದರು. ಅದಾದ ನಂತರದಲ್ಲಿ ಪ್ರತಿಭಟನೆಯ ಸ್ವರೂಪಗಳು ಕೂಡ ಬದಲಾಗ್ತಾ ಹೋಯಿತು, ತೀವ್ರ ಸ್ವರೂಪ ಪಡೆದುಕೊಳ್ತು. ಜೊತೆಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಪ್ರತಿಭಟನಾಕಾರರು ಕೊಡೋದಕ್ಕೆ ಆರಂಭ ಮಾಡಿದ್ರು. ಇದಾದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ತು. ಕೇವಲ ಕಬ್ಬಿನ ದರವನ್ನು ನಿಗದಿ ಮಾಡುವಂತದ್ದು ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಮಾತ್ರ ಅಲ್ಲ, ಇದರಲ್ಲಿ ಪ್ರಮುಖ ಪಾತ್ರ ಕೇಂದ್ರ ಸರ್ಕಾರದ್ದು ಇದೆ ಅನ್ನುವಂತ ಅಂಶವನ್ನ ಪ್ರಸ್ತಾಪ ಮಾಡಿ ಕೇಂದ್ರ ಸರ್ಕಾರದ ಪಾತ್ರವೂ ಕೂಡ ಇದೆ, ಹೊಣೆಗಾರಿಕೆಯೂ ಇದೆ ಎನ್ನುವಂಥದ್ದನ್ನ ಮನದಟ್ಟು ಮಾಡುವಂತ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯರು ಸ್ವತಃ ಮಾಡಿದ್ರು. ಅದರ ಭಾಗವಾಗಿ ಪ್ರಧಾನಮಂತ್ರಿಯವರಿಗೂ ಕೂಡ ಪತ್ರವನ್ನು ಬರೆದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮೊಂದಿಗೆ ಚರ್ಚೆಯನ್ನು ಮಾಡಬೇಕು, ಅವಕಾಶವನ್ನ ಕಲ್ಪಿಸಿ ಎನ್ನುವಂತ ರೀತಿಯಲ್ಲಿ ಅವರು ಪತ್ರವನ್ನು ಕೂಡ ಬರೆದ್ರು. ಇಲ್ಲಿ ಪತ್ರವನ್ನ ಬರೆಯುವ ಮೂಲಕವಾಗಿ ವಿಪಕ್ಷಗಳ ಟೀಕೆಯ ಮಧ್ಯದಲ್ಲಿ ನಿಮ್ಮ ಹೊಣೆಗಾರಿಕೆಯೂ ಇದೆ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳುವಂತ ಕೆಲಸವನ್ನ ಮಾಡಿದ್ರು. ಅದರ ಜೊತೆಗೆ ಇವತ್ತಿನ ಸಭೆಗೂ ಕೂಡ ಸಂಸದರು
ಮಾಲೀಕರು ಸೇರಿದಂತೆ ಕೇಂದ್ರದ ಸಚಿವರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿತ್ತು. ಯಾವ ಕಾರಣಕ್ಕಾಗಿ ಅಂತಂದ್ರೆ ಈ ಒಂದು ವಿಚಾರ ಏನಿದೆ ಇದು ಪಕ್ಷಾತೀತವಾಗಿ ನಡೆಯಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಮಾಡುವಂತ ಅಗತ್ಯ ಇಲ್ಲ. ಜೊತೆಗೆ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಎಷ್ಟಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರದ ಹೊಣೆಗಾರಿಕೆಯೂ ಇದೆ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯನವರು ಸೂಚಿಸುವ ಕಾರಣಕ್ಕಾಗಿ ಅವರಿಗೆ ಆಹ್ವಾನವನ್ನು ಕೂಡ ಕೊಡಲಾಗಿತ್ತು. ಜೊತೆಗೆ ಸಕ್ಕರೆಯ ಬೆಲೆಯೂ ಕೂಡ 5-6 ವರ್ಷಗಳಿಂದ ಏರಿಕೆ ಮಾಡದೇ ಇರತಕ್ಕಂಥ ಕಾರಣಕ್ಕಾಗಿ ಕಾರ್ಖಾನೆಗಳ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿಯೂ ಕೂಡ ಸುಧಾರಣೆ ಆಗಿಲ್ಲ. ಕಾರ್ಖಾನೆಗಳ ಆರ್ಥಿಕ ಪರಿಸ್ಥಿತಿಯೂ ಕೂಡ ತೀರಾ ಹದಗೆಟ್ಟಿದೆ ಅನ್ನುವಂತ ಅಂಶಗಳನ್ನ ಕಾರ್ಖಾನೆಯ ಮಾಲೀಕರು ಪ್ರಸ್ತಾಪ ಮಾಡ್ತಿರ್ತಕ್ಕಂಥ ಕಾರಣಕ್ಕಾಗಿ ಸಕ್ಕರೆಯ ಬೆಲೆಯನ್ನು ಕೂಡ ನೀವು ಹೆಚ್ಚಳ ಮಾಡುವಂತದ್ದು ಕೇಂದ್ರ ಸರ್ಕಾರದ ಮೇಲಿದೆ. ಜೊತೆಗೆ ರಫ್ತಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇವರು ಅವಕಾಶವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಈ ಎಲ್ಲ ಅಂಶಗಳನ್ನ ಮುನ್ನೆಲೆಗೆ ತಂದು ವಿಪಕ್ಷಗಳನ್ನು ಕೂಡ ಟೀಕೆ ಮಾಡುವಂತ ಅಥವಾ ವಿಪಕ್ಷಗಳನ್ನು ಕೂಡ ಕಟ್ಟಿ ಹಾಕುವಂತ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಮಾಡಿದ್ರು. ಅದು ಒಂದು ಭಾಗ ಆದ್ರೆ, ಇನ್ನೊಂದು ಕಡೆ ವಿಪಕ್ಷ ಬಿಜೆಪಿ ರಾಜ್ಯದ ಕಬ್ಬು ಬೆಳೆಗಾರರ ಪರವಾಗಿ ನಿಂತುಕೊಂಡು ಹೋರಾಟವನ್ನು ಕೂಡ ಮಾಡ್ತಾ ಇದೆ. ಇವತ್ತಿನ ಸಭೆಯಲ್ಲಿಯೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಏನು ಡಿಸಿಷನ್ ಅನ್ನು ತೆಗೆದುಕೊಳ್ತಾರೆ, ನಿರ್ಣಯವನ್ನು ತೆಗೆದುಕೊಳ್ತಾರೆ, ಅದರ ನಂತರವೂ ಕೂಡ ಬಿಜೆಪಿ ಮುಂದಿನ ಹೋರಾಟಗಳನ್ನು ಅಥವಾ ರೈತರು ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ತಮ್ಮ ಹೋರಾಟ ರೂಪಿಸುವಂತಹ ಕೆಲಸಗಳನ್ನು ಕೂಡ ಮಾಡಬಹುದು. ಸುಮ್ಮನೆ ಕೇಂದ್ರ ಸರ್ಕಾರವನ್ನ ಇಲ್ಲಿ ಹೊಣೆಗಾರಿಕೆ ಮಾಡಲಾಗ್ತಾ ಇದೆ, ಕೇಂದ್ರ ಸರ್ಕಾರವನ್ನ ಮಧ್ಯಸ್ಥಿಕೆ ತರುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾರೆ ಅನ್ನುವಂತ ಆರೋಪವನ್ನು ಕೂಡ ರಾಜ್ಯ ಬಿಜೆಪಿ ರೈತ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಈರಣ್ಣ ಕಡಾಡಿ ಅವರು ಕೂಡ ಈಗ ಆರೋಪ ಮಾಡಿರುವಂತದ್ದು. ಈ ಎಲ್ಲ ಆರೋಪಗಳನ್ನು ನೋಡ್ತಾ ಹೋದ್ರೆ ಒಂದು ಕಡೆ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಬೆಂಬಲ ಬೆಲೆಯಾಗಿ ನಮಗೆ 3,500 ರೂಪಾಯಿನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಬಿಜೆಪಿ ರೈತರ ಪರವಾಗಿ ನಿಂತು ಸರ್ಕಾರವನ್ನು ಟೀಕೆ ಮಾಡ್ತಾರೆ. ರಾಜ್ಯ ಸರ್ಕಾರವು ಕೂಡ ಕೇಂದ್ರ ಸರ್ಕಾರದ ಪಾತ್ರ ಇದೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿ ಕೇಂದ್ರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಕಾದ್ ನೋಡೋಣ ಸಭೆಯಲ್ಲಿ ಏನಾಗುತ್ತೆ. ಥ್ಯಾಂಕ್ ಯು ಸೊ